ಅಣ್ಣ ಯಾಕಣ್ಣ ಯಾಕೆ ಈ ಥರ ಆಡ್ತಾ ಇದೆಯಾ ನೀನು? ಅರುಣ್ ಯಾಕೆ ಬರೋಕ್ಕೆ ಹೋದೆ ನೀನು ಇಲ್ಲಿ? ಯಾಕಣ್ಣ ನಾನು ಬರೋದು ಇಷ್ಟ ಇಲ್ವಾ ನಿನಗೆ? ಏನಕ್ಕೆ ನನ್ನ ಕೊಟ್ಟು ಮಾತಾಡೋಕ್ಕೆ ಇಷ್ಟ ಇಲ್ವಾ ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಅಮ್ಮ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ನಿನಗಾದ್ರೆ ಆಗುತ್ತಣ್ಣ. ಏನು ಪ್ರಾಬ್ಲಮ್ ಅಂತ ಹೇಳಿ ನಿಂದು? ಏನೂ ಇಲ್ಲ ಬಿಡು ಅರುಣ್, ಎಷ್ಟು ಮಾತಾಡಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಾನು ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೂ ಇಷ್ಟ ಇಲ್ಲ. ಅಲ್ಲಣ್ಣ, ನಿನ್ಗೆ ಏನಾಗಿದೆ? ಬೇರೆಯವ್ರ ಮಾತು ಕಟ್ಕೊಂಡು ನಮ್ಮ ಸಂಸಾರದಲ್ಲಿ ಜಗಳ ತಂದಿಟ್ಕೋಬೇಕು ಅಂತ ನಿನ್ಗೆ ಹೇಗೆ ಅನಿಸುತ್ತೆ ನಿನಗೆ? ನೀನು ಸ್ವಲ್ಪನೂ ಬುದ್ಧಿ ಇಲ್ಲ ಅಣ್ಣ ನಿನಗೆ. ನೋಡೋರುಣ, ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು. ಹೊರಡು ಇವಾಗ. ಏನಕ್ಕೆ ಇಲ್ಲಿ ಗಂಟೆ ಬಂದೆ ನೀನು? ಅಣ್ಣ ಪ್ಲೀಸ್ ಅಣ್ಣ, ನೋಡು ನೀನು ನನ್ನ ಜೊತೆ ಮಾತಾಡು, ನೀನು ಮುನ್ಸ್ಪಿಚ್ಚಿ. ಏನು ನಿನ್ನ ಪ್ರಾಬ್ಲಮ್ ಅದನ್ನಾದ್ರೂ ಹೇಳೋಣ. ನೋಡು, ನಂಗೆ ತುಂಬ ಮೈಂಡ್ ಅಪ್ಸೆಟ್ ಆಗಿದೆ. ಪ್ಲೀಸ್ ಅರುಣ್, ನೀನು ಇಲ್ಲಿಂದ ಹೊರಟು, ನೀನು ಹೊರಡಪ್ಪ ಪ್ಲೀಸ್. ಅಲ್ಲ ಅಣ್ಣ, ನೀನು ಏನಿದ್ರು ನನ್ನ ಹತ್ರ ಹೇಳ್ಕೊತೀಯಲ್ವಾ ಪ್ಲೀಸ್ ಅಣ್ಣ. ಅದೇ ಯಾರೋ ಏನೋ ಮಾತಾಡೋದಕ್ಕೆ ನಾವು ಈ ಥರ ದೂರ ಆಗೋದ್ರಲ್ಲಿ ಏನು ಅರ್ಥ ಇರೋದು? ಅಪ್ಪ ಅಮ್ಮನ ಮನಸ್ಥಿತಿ ನೀನು ಅರ್ಥ ಮಾಡ್ಕೋಬೇಕಲ್ವಾ? ಅವ್ರಿಗೂ ಎಷ್ಟು ಬೇಜಾರಾಗುತ್ತೆ. ಯಾಕೆ ನೀನು ಅರ್ಥ ಮಾಡ್ಕೊಳ್ಳಲ್ಲ? ಆಗಲ್ಲ ಅರುಣ, ನಾನು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕಣೋ. ಯಾವ ಥರ ಅವಮಾನ ಮಾಡಿದ್ರು ಗೊತ್ತಾ? ಅಮ್ಮ ಯಾಕೆ ನೀನು ಬೇಜಾರು ಮಾಡ್ಕೊಬೇಡ. ನೋಡಿ, ನೀನು ಹೆಂಡ್ತಿಗೆ ತಗೊಟ್ಟಿರೋದ್ರಿಂದ ನನಗೆ ಪ್ರಾಬ್ಲಮ್ ಇಲ್ಲ, ಆಯಿತಾ? ಕವಿತನಿಗೂ ಮಾಡಿಸ್ಕೊಡ್ಬೇಕು ತಾನೆ ಒಡವೆನಾ? ಅಪ್ಪ ಅಮ್ಮ ಮನ್ಸು ಮಾಡಿದ್ರೆ ಮಾಡಿಸ್ಕೊಡೋದೇನೋ ದೊಡ್ಡ ವಿಷಯ ಅಲ್ಲ ಕಣೋ. ಅವಳು ಬಡವ್ರ ಮನೆ ಮಗಳು ಅಂದ್ಬಿಟ್ಟು ಆ ಥರ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಅದೇ ನನಗೆ ಬೇಜಾರಾಗೋದು. ಏನಕ್ಕೆ ಹಂಗೆ? ನೋಡು, ಸ್ವಂತ ತಮ್ಮನ ಮಗಳಾಗಿರೋದಕ್ಕೆ ಮಾಡಿಸ್ಕೊಟ್ಟವ್ರೆ. ನೋಡು, ನೀನು ನನ್ನ ತಪ್ಪು ತಿಳ್ಕೊಬೇಡ, ಹಿಂಗಂತ ನನ್ನ ಅಂತ ಬೇಜಾರು ಮಾಡ್ಕೋಬೇಡ ನೀನು. ನಾನು ಯಾತಕ್ಕೆ ಹೇಳ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ ನೀನು. ನೋಡೋಣ, ನೀನು ಏನಂದ್ರೂ ನನಗೆ ಬೇಜಾರಾಗಲ್ಲ. ನೀನು ಬೇಕಾದ್ರೆ ಬೈದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಒಟ್ಟಿಗೆ ನೀನು ಹಿಂಗೆ ಮನೆ ಬಿಟ್ಟು ಬರೋದೆಲ್ಲ ಎಷ್ಟು ಸರಿ? ನೋಡು, ಅದಕ್ಕೆನಾ ಇವಾಗ ನೀನು ಮಾಡಿರೋ ಸರಿನಾ? ತಗೊಂಡೋಗಿ ಅಲ್ಲಿ ಹೊಲ್ದ ಹತ್ರ ಇಟ್ಟಿದ್ದೀರಾ. ಅಲ್ಲಿ ಪಾಪ ಮನೆ ಚೆನ್ನಾಗಿಲ್ಲ ಅನ್ನೋದು ಗೊತ್ತು ತಾನೆ. ಗುಡಿಸ್ಲು, ಆ ಗುಡಿಸ್ಲಲ್ಲಿ ಪ್ರೆಗ್ನೆಂಟ್ ಹೆಣ್ಮಗಳು ಇರ್ಬೋದಾ? ಅವಾಗೆಲ್ಲ ಇರ್ತಿದ್ರು ಆ ಕಾಲದಲ್ಲಿ. ಈ ಕಾಲದಲ್ಲಿ ಅವೆಲ್ಲ ಆಗುತ್ತಣ್ಣ. ಅದಕ್ಕೆ ಏನಾದರೂ ಹೊಟ್ಟೆ ನೋವು ಅದು ಇದು ಬಂದರೆ ನೈಟ್ ಪಾಪ ಅವ್ರು ಏನು ಮಾಡ್ತಾರೆ ಅತ್ತೆ ಮಾವ? ಅವ್ರ ಮನಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ? ಯಾಕಣ್ಣ ಈ ಥರ ಆಡ್ತೀನಿ ನೀನು? ಪ್ಲೀಸ್ ಅಣ್ಣ, ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅರ್ಥ ಮಾಡ್ಕೊಳ್ಳೋಣ ನೀನು. ಯಾಕಣ್ಣ ಹಿಂಗೆ ಆಡ್ತೀಯ ನೀನು? ನೋಡು, ನಿನ್ಗೆ ಇವಾಗ ಏನು ಒಡವೆ ತಾನೇ ಎತ್ಕೆ ಬೇಕಾಗಿರೋದು? ಆಯಿತು ಬಿಡು, ಸೌಮ್ಯನ ಒಡವೆನೇ ಕೊಡ್ತೀನಿ, ಅವರೇ ಇಟ್ಕೊಳ್ಳಿ. ಅವರಿಬ್ಬರೇ ಚೆನ್ನಾಗಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ನಾವೇ ಖುಷಿ ಪಡಬೇಕು ಅವ್ರು ನೋಡಿ. ಅದ್ರ ಬದಲಿಗೆ ನಾವೇ ನಮ್ಮಿಂದನೇ ಅವ್ರ ಜಗಳ ಮನೇಲಿ ಉತ್ಪತ್ತಿ ಆಗಲಿ ಅಂತ ಹೇಳೋದು ಎಷ್ಟು ಸರಿ ಅಣ್ಣ? ಹೇಳಿ ನೀವೇ. ನನಗೆ ಅರ್ಥ ಆಗುತ್ತೆ ಅರುಣ್. ಹಂಗೆ ಅಂದ್ಕೊಂಡು ನಾನು ಹೆಂಡ್ತಿಗೆ ಅವಮಾನ ಆಗೋದು ನಾನು ಹೆಂಗೆ ಸಹಿಸ್ಲಿ ನಾನು? ಹೇಳಿ ನೀನೇ. ಇವಾಗ ಸೌಮ್ಯಂದ ನಾನು ತಪ್ಪು ಅನ್ನಲ್ಲ. ಅವಳು ಫಂಕ್ಷನ್ ಇತ್ತು ಅಂತ ಒಡವೆ ಹಾಕೊಂಡು ಹೋಗಿದ್ದಾಳೆ. ಇನ್ನೊಂದು ಸ್ವಲ್ಪ ಒಡವೆ ಇದ್ದಿದ್ರೆ ಇವತ್ತು ಕವಿತನ ಹಾಕೊಂಡು ಹೋಗ್ಬೋದಲ್ವಾ? ಏನೇ ಆಗಲಿ, ಅದು ಸೌಮ್ಯ ಅಂದು ಸೌಮ್ಯಂದೆ. ಅದು ಯಾವತ್ತೂ ಕವಿತಂದು ಆಗಲ್ಲ ಒಡವೆ. ನೋಡು, ಅದಕ್ಕೆ ಅವಮಾನ ಆಗಿರೋದು ನಮಗೂ ಬೇಜಾರಿದೆ. ನಿನಗೂ ಅವಮಾನ ಆಗಿರೋದು ನನಗೂ ಅರ್ಥ ಆಗುತ್ತೆ. ಅಂಥ ಒಂದು ಸಿಚುವೇಶನ್ ಇದ್ದರೆ ಎಂಥವ್ರು ಆ ಥರ ಆಗೋದ್ರಲ್ಲಿ ಯಾವುದೇ ಥರದಲ್ಲೂ ಅನುಮಾನ ಇಲ್ಲ, ಆಯಿತಾ? ನೀನು ಯಾಕಣ್ಣ? ನೋಡು, ಅದಕ್ಕೆ ಅಪ್ಪ ಅಮ್ಮ ಏನು ಕಾರಣ ಆಗ್ತಾರೆ? ಇವಾಗ ಪರಿಸ್ಥಿತಿ ಯಾವ ಥರ ಇದೆ ನೋಡು. ನೀನು ಸ್ವಲ್ಪ ದುಡ್ಡು ಕಳೆದ್ರು, ನನಗೂ ಕಳೆದ್ರು. ನಾನು ಆಕ್ಸಿಡೆಂಟ್ ಆದಾಗೆಲ್ಲ ಎಷ್ಟು ದುಡ್ಡು ಖರ್ಚಾಯಿತು. ಅದೆಲ್ಲ ಇದ್ದಿದ್ರೆ ನಮಗೂ ಎಲ್ಲ ಬರ್ತಿತ್ತು ಅಲ್ವಾ? ಅದಲ್ಲದೆ ಇವತ್ತು ಗೋಲ್ಡ್ ರೇಟ್ ಎಷ್ಟಿದೆ ನೋಡು. ಅರ್ಥ ಮಾಡ್ಕೋಬೇಕು ಅಲ್ವಣ್ಣ? ನೀನು ಎಜುಕೇಟೆಡ್ ಆಗಿ ನೀನು ಈ ಥರ ಆದರೆ ಹೇಗಣ್ಣ? ಪಾಪ ಅಪ್ಪ ಅಮ್ಮನಿಗೆ ಬೇಜಾರು ಮಾಡಬೇಡ ಅಣ್ಣ, ಅವರು ತುಂಬ ಒಳ್ಳೆಯವರು. ನೋಡು, ದಯವಿಟ್ಟು ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಇರೋ ಒಡವೆ ಎಲ್ಲನೂ ನಾನು ಸೌಮ್ಯ ಇವಾಗಲೇ ಕೊಡೋಕೆ ರೆಡಿಯಾಗಿದ್ದಾಳೆ. ಅದಕ್ಕೇ ಇಟ್ಕೊಳ್ಳಿ. ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ನಾವೇ ಕಣೋದಕ್ಕೆ ಮಧ್ಯದಲ್ಲಿ ಹೋಗಿ ನಮ್ಮಿಂದ ಅವ್ರ ಜಗಳ ತಂದು ಹಾಕೋದು ಇದು ಎಷ್ಟು ಸರಿ ಹೇಳು? ಸರಿ ಬಿಡು, ಆಯಿತು. ನನಗೆ ಸ್ವಲ್ಪ ದಿನ ಮೈಂಡ್ ಸರಿ ಆಗೋ ಗಂಟ ನಾನು ಎಲ್ಲರೂ ಇದ್ಬಿಟ್ಟು ಬರ್ತೀನಿ ನಾನು. ಇಲ್ಲಣ್ಣ, ನೀನು ನಂಗೆ ಹೇಳನೇ ಬೇಡ ನೀನು. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ನೀನು ಬಂದರೆ ಸರಿ, ಇಲ್ಲಾಂದ್ರೆ ನಾನಂತೂ ಹೋಗಲ್ಲ. ನಾನು ನಿನ್ನ ಬಿಟ್ಟು ಅದೆಲ್ಲಿ ಕರ್ಕೊಂಡು ಹೋಗ್ತೀಯ ಕರ್ಕೊಂಡು ಹೋಗು. ನೀನು ಬರೋದಕ್ಕೆ ನಾನು ಬರ್ತೀನಿ. ಪ್ಲೀಸ್ ಅಣ್ಣ, ನೋಡು, ನೀನು ಬಿಟ್ಟಿರೋಕ್ಕೆ ಶಕ್ತಿ ನಮಗಿಲ್ಲ ಅಣ್ಣ. ಅರ್ಥ ಮಾಡ್ಕೊ ನೀನು. ನಾವು ಎಷ್ಟು ಇಷ್ಟಪಡ್ತೀವಿ ಹೆಂಗಣ್ಣ? ಅಪ್ಪ ಅಮ್ಮನಿಗೆ ಇಷ್ಟು ನೋವು ಕೊಡೋಕ್ಕೆ ಹೆಂಗೆ ಇಷ್ಟಪಡ್ತೀಯ ನೀನು? ನಿಜವಾಗ್ಲೂ ಅಂತ ತಂದೆ ತಾಯಿ ಪಡೆಯೋಕ್ಕೆ ನಾವೇ ಅದೃಷ್ಟವಂತರು. ನಾವು ಏನೇ ತಪ್ಪು ಮಾಡಿದ್ರು ಸಂಸ್ಕೊಂಡು ನಮಗೆ ಸಪೋರ್ಟಿವ್ ಆಗಿ ನಿಂತವ್ರೆ. ಬೇರೆಯವ್ರಿಗೆಲ್ಲ ಎಷ್ಟೋ ಜನಕ್ಕೆ ತಂದೆ ತಾಯಿನೇ ಇರಲ್ಲ. ಅವ್ರು ಹೆಂಗಣ್ಣ ಇರಬೇಕು? ನಿಜವಾಗ್ಲೂ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಣ್ಣ. ಈ ವಯಸ್ಸಲ್ಲಿ ಅವರು ನಮಗೆ ಹೊರ ಕೊಟ್ಟರೆ ನಮ್ಗೆ ಟೆನ್ಷನ್ ಆಗುತ್ತೆ ಅಂದ್ಬಿಟ್ಟು ತಾವೇ ಹೊತ್ಕೊಂಡು ಅದನ್ನೆಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಮನೆ ವ್ಯವಹಾರ ಎಲ್ಲ ಎಷ್ಟು ಕಷ್ಟ ನಮ್ಗೆ ಯಾವತ್ತಾದ್ರೂ ನಾವು ತೋರಿಸಿದಾರ? ನಮ್ಮ ಕಷ್ಟಪಟ್ಟರು ಸಿಕ್ಕಿಲ್ಲ. ನಾವು ಕಷ್ಟಪಟ್ಟರು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಕಷ್ಟಪಡಬಾರ್ದು ಅನ್ನೋದು ಅವ್ರ ಮೈಂಡಲ್ಲಿದೆ. ನಾವು ಅದೇ ಥರ ನಡ್ಕೋಬೇಕಲ್ವಣ? ಅವಾಗಲೇ ಅಲ್ವಾ ಅವ್ರಿಗೂ ಖುಷಿಯಾಗೋದು. ನನಗೆ ಅವತ್ತು ನಿನ್ಗೆ ಗೊತ್ತಿಲ್ಲ ಅವರು ನನಗೆ ಯಾವ ಥರ ಆಯಿತು ಗೊತ್ತಾ? ನನಗೆ ಅವತ್ತು ದೊಡ್ಡಪ್ಪನ ಮಗ ಯಾವ ಥರ ಅಂದ ಗೊತ್ತಾ ಅವನು? ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಹಣ ಅರ್ಥ ಮಾಡ್ಕೋ, ನಮ್ಮ ಮನೇಲಿ ಚೆನ್ನಾಗಿದ್ದೀವಲ್ಲ, ಏನು ಜಗಳ ಇಲ್ಲ ಅಂದ್ಬಿಟ್ಟು ತಂದಾಕಬೇಕು ಅಂತಲೇ ಅವ್ರು ಆ ಥರ ಆಡ್ತಾರೆ. ಅವ್ರಂಗೆ ಅಂದರು ಅಂದ್ಬಿಟ್ಟು ಅವ್ರದ್ದು ಇಷ್ಟು ಪ್ರಕಾರ ನಾವಿರೋಕ್ಕಾಯ್ತದಣ್ಣ? ನಮ್ಮ ಮನೆ ಜನ ನಮಗೆ ಹೆಂಗಿರ್ಬೇಕು ನಾವು ಹಂಗಿರೋದು ಕಲಿಬೇಕು. ಅದು ಬಿಟ್ಟು ಇನ್ನೊಬ್ರನ್ನ ಹೆಚ್ಚಿಸೋಂಥ ಅವಶ್ಯಕತೆ ನಮಗಿಲ್ಲ ಅಣ್ಣ. ಯಾಕೆ ಅವ್ರನ್ನ ಹೆಚ್ಚಿಸೋಂಥದ್ದು ನಮಗೇನಿದೆ ಹೇಳು ನೀನೇ? ಪ್ಲೀಸ್ ಅಣ್ಣ, ಅರ್ಥ ಮಾಡ್ಕೋಣ. ನೋಡು, ನೀನು ಬುದ್ಧಿವಂತ. ನೀನು ಈ ಥರ ಆದರೆ ಹೆಂಗಣ್ಣ? ಬಾ ಇವಾಗ, ಬಾ ಎಲ್ಲರೂ ಹೊರಗಡೆ ಹೋಗ್ಬಿಡೋಣ. ನೋಡು, ಡ್ಯೂಟಿ ಅವರಿದು. ನಾನು ಈಗ ಹೊರಗಡೆ ಬರೋಕ್ಕಾಗುತ್ತಾ? ಪ್ಲೀಸ್ ಅಣ್ಣ, ಒಂದಿನ ರಜಾ ಕೊಡು, ಪರವಾಗಿಲ್ಲ. ಪ್ಲೀಸ್ ನೀನು ಬಾ. ನೀನು ಇಬ್ಬರು ಹೋಗ್ಬಿಟ್ಟು ಹೋಟ್ಲಿಗೆ ಹೋಗ್ಬಿಟ್ಟು ನಾನು ಏನೂ ತಿಂಡಿ ತಿಂದಿಲ್ಲ. ಪ್ಲೀಸ್ ಬಾರೋ. ಬೇಡ ಹೋಗೋರು ನೀನು. ನಾನು ಬರ್ತೀನಿ ನಡಿ. ನೀನು ಇವಾಗ ಬರ್ತೇ ಬರಲ್ವೋ ಹೇಳು? ನಾನು ತಿಂಡಿ ತಿಂದಿಲ್ಲ ನಾನು. ಇವಾಗ ಏನು ಬರ್ತೇ ಬರಲ್ವೋ? ಸರಿ ಆಯಿತು ಬಾ. ನೀವು ತಿಂತೀನಿ ಅಂದಲ್ಲ, ತಿನ್ನು. ನಾನು ತಿಂದ್ಬಿಟ್ಟು ಬಂದೆ, ಸುಮ್ಮನೆ ಅಂದೆ. ಕಾಫಿ ಕುಡಿಯೋಣ ಬಿಡು. ಬೇಡಣ್ಣ, ಈ ಥರ ಹಠ ಮಾಡಬೇಡ. ಅದಕ್ಕೆ ನೀನೊಂಥವು ಇರೋದು ಅವಶ್ಯಕತೆ ಇದೆಯಾ ಇವಾಗ? ಈ ಸಮಯದಲ್ಲಿ ಅದಕ್ಕೆ ಪ್ರೀತಿ ಕೊಡಬೇಕಾಗಿರೋದು ನೀನು. ನಿನ್ನ ಫ್ರೆಂಡ್ ಮನೇಲಿ ಇದ್ಬಿಟ್ಟು ಅದಕ್ಕೆ ನಾನು ಇಟ್ಬಿಟ್ರೆ ಅದಕ್ಕೆ ಖುಷಿಯಾಗಿದ್ಬಿಡ್ತಾರಾ? ಇವಾಗ ಅದಕ್ಕೆ ಮನಸ್ಥಿತಿ ಏನಿದೆ ಹೇಳು? ಎಲ್ಲೋ ನಾನು ಹೇಳಿರೋದಕ್ಕೆ ಅವ್ರಿಗೆ ಎಷ್ಟು ಬೇಜಾರಾಗ್ತಾ ಇರ್ತದೆ ಗೊತ್ತಾ? ಅದನ್ನೂ ಅರ್ಥ ಮಾಡ್ಕೋಬೇಕಲ್ವಾ? ಏನಣ್ಣ ನೀನು ಚಿಕ್ಕ ಮಗು ಥರ ಆಟ ಮಾಡ್ತೀಯಪ್ಪ. ಪ್ಲೀಸ್ ಅಣ್ಣ, ಇದೆಲ್ಲ ಬೇಡ. ಮೊದಲು ಇರೋಣ. ನಾವು ಚೆನ್ನಾಗಿದ್ದೀವಿ, ಒಗ್ಗಟ್ಟಲ್ಲಿ ಇದ್ದೀವಿ ಅನ್ನೋದೇ ಪ್ರಾಬ್ಲಮ್ ಅವ್ರಿಗೆ. ನಮ್ಮನ್ನ ಹೇಗಾದ್ರೂ ಮಾಡಿ ಒಗ್ಗಟ್ಟು ಹೊಡಿಬೇಕು ಅಂತಲೇ ನೋಡ್ತಾ ಇರೋದು.
ಅವ್ರ ಆಸೆನ ನೀನು ಪೂರೈಸಕ್ಕೆ ನಿಂತಿದ್ಯಾ? ಆಗಲ್ಲ ಪುಟ, ಆಗೂ ಇಲ್ಲ ಈಗೂ ಇಲ್ಲ. ಈಗ ಏನೀಗ ನನ್ನ ಮಾತು ಕೇಳ್ತೀಯ ಕೇಳಲ್ವ ನೀನು? ಇವಾಗ ಬರ್ತೀಯ ಬರಲ್ವ ಹೇಳು ಮನೆಗೆ ನೀನು? ಸ್ವಲ್ಪ ದಿನ ಇರಲಿ ಬಿಡು, ನನಗೆ ಒಂಥರ ಬೇಜಾರಾಗ್ಬಿಟ್ಟಿದೆ. ಮತ್ತೆ ನೀನು ಅದೇ ರಾಗ ಹೇಳಿಬಿಡೋಣ ನೀನು. ಇವಾಗ ಬರ್ತೀಯ ಬರಲ್ವ ನೀನು? ಪ್ಲೀಸ್ ಅಣ್ಣ ನೋಡು, ಇರೋ ಒಡವೆಲ್ಲ ನಕ್ಕಿಗೆ ಕೊಡ್ತೀನಿ. ಆ ಥರ ಅನ್ಕೋಬೇಡ ಅರುಣ ನೀನು. ನನಗೇನು ಹೊಟ್ಟೆ ಉರಿ ಇಲ್ಲ ನನಗೆ. ಇವಾಗ ಅವಳು ಹಾಕೋತಾಳೆ ಒಡವೆನ ಅಂತ ನನಗೇನಾದ್ರು ಹೊಟ್ಟೆ ಉರಿ ಇದೆಯಾ ನನಗೆ? ಹೇಳ್ತೀಯಲ್ಲ ನೀನು. ಪಾಪ ಸೌಮ್ಯ ಹಾಕೊಂಡ್ರೇನು, ಕವಿತಾ ಹಾಕೊಂಡ್ರೇನು, ಅವತ್ತು ಆಗಿದ್ದು ನನಗೆ ಅಷ್ಟು ಮೈಂಡ್ ಅಪ್ಸೆಟ್ ಆಗೋಯ್ತು ಕಣೋ ನನಗೆ ನಿಜವಾಗ್ಲೂ. ಪಾಪ ಅಪ್ಪ ಅಮ್ಮ ಏನು ಅಂದ್ಕೊಂಡ್ರೋ ಏನೋ, ನನಗೆ ಅಮ್ಮನಿಗೂ ಬಾಯಿ ಬಂದಂಗೆ ಮಾತಾಡ್ಬಿಟ್ಟೆ ನಾನು ಆ ಕೋಪದಲ್ಲಿ. ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನನಗೂ ಅದೇ ಚಿಂತೆಲಿದ್ದೀನಿ. ಇವಾಗ ಬಂದು ಹೊರಗಡೆ ಇವಾಗ ಮನೆಯೆಲ್ಲ ಹುಡ್ಕಕ್ಕೆ ನಾನು ಎಷ್ಟು ಪರದಾಡಿದ್ದೀನಿ ಗೊತ್ತಾ? ದುಡ್ಡು ಅಮೌಂಟ್ ಎಲ್ಲ ಸೆಟ್ ಆಗದೇ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಅದು ಅವಶ್ಯಕತೆ ಇತ್ತ ಅಂತ ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ. ನೋಡೋಣ, ನಾವು ಸರಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಇನ್ನೊಬ್ಬರನ್ನ ನೆಚ್ಚಿಸುವಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರು ನೆಚ್ಚಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅಣ್ಣ. ನೀನು ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ನೀನು? ಸರಿ ಬಿಡಪ್ಪ, ಆಯಿತು, ಸಾರಿ ಆಯಿತಾ, ಬೇಜಾರು ಮಾಡ್ಕೋಬೇಡ. ಆಯಿತು ಅಣ್ಣ, ನನಗೂ ಅರ್ಥ ಆಗುತ್ತೆ. ನೋಡು, ನಾನು ಅದಕ್ಕೇ ಹೇಳಿದ್ದೀನಿ ಸೌಮ್ಯನಿಗೆ, ಇರೋ ಒಡವೆಲ್ಲ ಅದಕ್ಕೆ ಕೈಲೇ ಕೊಟ್ಬಿಡು ಅಂತ. ಅವಳು ಅಷ್ಟೇ ಆ ಥರ ಅವಳು ಗೋಲ್ಡ್ ಅಂತ ಎಲ್ಲ ವ್ಯಾಮೋಹ ಇಟ್ಕೊಂಡೇ ಇಲ್ಲ ಅವಳು. ಆ ಥರ ಎಲ್ಲ ಏನಿಲ್ಲ. ಅವರೋ ಬೇರೆ ಇವರೋ ಬೇರೆ ಅನ್ನೋದಿದೆಯಾ? ಅವ್ರು ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಖುಷಿ ಪಡಬೇಕು. ಎಲ್ಲರೂ ಮನೆಯಲ್ಲೂ ವಾರಗಿತ್ತಿರೋದು ಜಗಳ ಮಾಡ್ಕೊಂಡು ಇಲ್ಲದವ್ರು ಅಗಲೇ ರಾಮಾಯಣ ಮಾಡ್ಕೊಂಡು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಾರೆ. ಅದು ನಮ್ಮನೆ ಆ ಪ್ರಾಬ್ಲಮೇ ಇಲ್ವಲ್ಲ. ನಾವೆಷ್ಟು ಖುಷಿ ಪಡಬೇಕು? ಅವ್ರ ಜೊತೆ ಇನ್ನೂ ಖುಷಿಯಿಂದ ಇರಬೇಕಲ್ವಾ? ಈಗ ಹೋಗೋಕ್ಕೆ ಅಲ್ಲಿ ನೀನು ಇಲ್ಲಿ ಇಂಥ ಪರದಾಡೋಂಥ ಪರಿಸ್ಥಿತಿ ಯಾಕೆ ಬೇಕು ನಿನಗೆ? ಸ್ವಲ್ಪ ತಾಳ್ಮೆಯಿಂದ ಯೋಚಿಸ್ಬೇಕು ತಾನೆ. ನನಗೇನು ಅವ್ರು ಏನು ಅಂತಲೇ ಗೊತ್ತಾಗಲ್ಲ. ಒಂದೊಂದ್ಸತಿ ಆ ಥರ ಕೋಪ ಬರ್ಬಿಡ್ತೀನಿ ನನಗೆ. ಯಾರಾದರೂ ಈ ಥರ ಅವಮಾನ ಮಾಡಿದಾಗ, ಈಗ ನೀನೇ ಹೇಳು, ಜನಗಳ ಮುಂದ್ಗಡೆಗೆಲ್ಲ ಅವಮಾನ ಮಾಡಿದಾಗ ಎಷ್ಟು ಬೇಜಾರಾಗಿಲ್ಲ? ಯಾವ್ಯಾವ ಥರ ಅವಮಾನ ಮಾಡಿದ್ರು ಗೊತ್ತಾ? ನಾನು ಜಮೀನು ಉತ್ಕೊಂಡಿದ್ರು ಪರವಾಗಿಲ್ಲ, ನಾನು ಹೆಂಡತಿ ಹೆಂಗೆ ಕರ್ಕೊ ಬಂದಿದ್ದೀನಿ. ನೀನು ದೊಡ್ಡ ಇಂಜಿನಿಯರ್ ಅಂತ ಅಷ್ಟೊಂದೆಲ್ಲ ಖರ್ಚು ಮಾಡಿ ಓದಿಸಿದ್ದಾರೆ, ನೀನೇನು ನಿನ್ನ ಹೆಂಡತಿ ಕರ್ಕೊ ಬಂದಿದ್ದೀಯಾ? ಭಿಕಾರಿ ಥರ ಕರ್ಕೊ ಬಂದಿದೆಯಲ್ಲ ಅಂತ ಎಲ್ಲ ಅಂದರು. ನನಗೆ ತುಂಬ ಬೇಜಾರಾಗೋಯ್ತು ನನಗೆ. ಈ ಥರ ಎಲ್ಲ ಮಾತಾಡ್ತಿರಲ್ಲ ಅಂದ್ಬಿಟ್ಟು ಅದೇ ಕೋಪದಲ್ಲಿ ಬಂದು ಏನೇನೋ ಮಾತಾಡ್ಬಿಟ್ಟೆ ಅಮ್ಮನಿಗೆ. ನಿಜವಾಗ್ಲೂ ಅಮ್ಮನಿಗೆ ಹೆಂಗೆ ಮುಖ ತೋರಿಸೋದು ಅನ್ನಂಗೆ ಆಗ್ಬಿಟ್ಟಿದೆ. ಸರಿ ಆಯಿತು, ಬಾ ಮನೆಗೆ ಇವಾಗ. ಮನೆಗೆ ಹೋಗೋಣ ಬಾ ನೀನು. ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ಆಯಿತಾ? ನಿಜವಾಗ್ಲೂ ಅವ್ರಿಗೆ ಮುಖ ತೋರ್ಸೋಕೆ ಬೇಜಾರಾಗುತ್ತೆ ಕಣೋ. ಪ್ಲೀಸ್ ಆಯಿತಾ? ಇನ್ನೊಂದು 2-3 ದಿನ ಇಲ್ಲೇ ಇರ್ತೀನಿ ನಾನು. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅಪ್ಪ ಅಮ್ಮನಿಗೆ ಹೇಳು, ಅವ್ನಿಗೆ ಯಾವುದೇ ಥರ ಕೋಪ ಇಲ್ವಂತೆ, ನಾನು 3-4 ದಿನದಲ್ಲಿ ಮನೆಗೆ ಬರ್ತಾನೆ ಅಂತ ಅಂದ್ಬಿಟ್ಟು. ಸರಿ, ಇವಾಗ ಬಂದರೆ ಏನಿನ ಪ್ರಾಬ್ಲಮ್ ಅಂತ. ಇಲ್ಲ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ನನಗೆ ಮುಖ ತೋರ್ಸೋಕೆ ಬೇಜಾರು ಕಣೋ, ಅಷ್ಟು ಬೇಜಾರಾಗ್ತಾಯಿದೆ ನನಗೆ. ಅಣ್ಣ ಅದಕ್ಕೆಲ್ಲ ತಲೆಗೆ ಇಡ್ಸ್ಕೊಬೇಡ ಅಣ್ಣ, ನಾನು ಹೇಳ್ತೀನಿ ಅಂತ ಹೇಳಿಲ್ವಾ? ಪ್ಲೀಸ್ ಅಣ್ಣ ಬಾ ನೀನು. ನೋಡು, ನೀನು ಇಲ್ಲದಕ್ಕೆ ಮನೇಲಿ ತುಂಬ ಬೇಜಾರಾಗ್ತಾಯಿದೆ ನಮಗೆ. ಅರ್ಥ ಮಾಡ್ಕೋಣ ಪ್ಲೀಸ್ ಅಣ್ಣ, ಪ್ಲೀಸ್. ನೋಡು, ನನಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ದೆ ಅಲ್ವ? ಇನ್ನು 3-4 ದಿನ ಟೈಮ್ ಕೊಡು, ನಾನು ಬರ್ತೀನಿ. ಓಕೆ ಸರಿ ಅಣ್ಣ, ಆಯಿತು. ಹೆಂಗೋ ಸದ್ಯಕ್ಕೆ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು. ಈ ಬೇರೆಗೋಸ್ಕರ ನಾವು ಬದುಕೋಕ್ಕೆ ಕಷ್ಟ ಅಣ್ಣ. ಏನಂದ್ರೂ ಏನೇ ಆದ್ರೂ ಅವರು ಅದರಲ್ಲಿ ಕೊಂಕುಡ್ಕೆ ಹುಡುಕ್ತಾರೆ. ಅದಕ್ಕೆಲ್ಲ ಅದನ್ನು ಅವ್ರಿಗೋಸ್ಕರ ಸರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಗಳಿಗೋಸ್ಕರ ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ನಾವು ಬದುಕಬೇಕು ಹೊರತು ಇನ್ನೊಬ್ರಿಗೋಸ್ಕರ ಬದುಕೋಕ್ಕಾಗಲ್ಲಣ್ಣ. ನೀನು ಅದನ್ನ ಅರ್ಥ ಮಾಡ್ಕೊ ನೀನು. ಸರಿ ಅರುಣ್, ಸಾರಿ ಆಯಿತಾ? ನಾನಿಂದ ಪಾಪ ಅಪ್ಪ ಅಮ್ಮನಿಗೆ ಎಲ್ರಿಗೂ ಬೇಜಾರಾದಂಗೆ ಆಯಿತು, ನಿಮಗೆಲ್ಲ ಬೇಜಾರಾಯಿತು. ನೀನು ಅರ್ಥ ಮಾಡ್ಕೊಂಡಿರೋ ಸರಿ ಆಯಿತು. ಇಲ್ಲ ಹೋಗಿದ್ರೆ ನೋಡು, ನನ್ನ ಹೆಂಡತಿ ಒಡವೆ ಹಾಕಿರೋದಕ್ಕೆ ಒಂದು ಸಹಿಸಲ್ಲ ಅಂತ ನೀನು ಬೇಕಾದ್ರೆ ಬೇಜಾರು ಮಾಡ್ಕೋಬೋದಾಗಿತ್ತು. ಆದರೆ ನೀನು ಆ ಥರ ಮಾಡ್ಕೋತಾ ಇಲ್ಲ. ನನಗೆ ಅದೇ ಖುಷಿ ಆಗ್ತಿರೋದು. ನಮ್ಮ ಅಣ್ಣ ಏನು ಅಂತ ನನಗೆ ಗೊತ್ತಿಲ್ವಾ? ನಾನು ಯಾಕೆ ಅಂದ್ಕೊಳ್ಳಿ? ನಾನು ಆ ಥರ ಎಲ್ಲ ಏನು ಅಂದ್ಕೊಳ್ಳಲ್ಲ ಅಣ್ಣ. ಥ್ಯಾಂಕ್ಸ್ ಕಣೋ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.